ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ನಾವು ತುಂಬ ಬೇಗನೆ ಶುರು ಮಾಡಿದ್ವಿ ಪೂಜೆ ಮತ್ತು ಪೂಜೆ ವ್ಯವಸ್ಥೆ ಮಾಡೋಕ್ಕೆ ತುಂಬ ಬೇಗ ಶುರು ಮಾಡಿದ್ವಿ. ಎಷ್ಟೊತ್ತೆ ಅಂತಂದರೆ ದಿನ ಶುರುವಾಗಿ ಈಗ ಅರ್ಧ ಗಂಟೆ ಆಗಿದೆ ಅಷ್ಟೇ. ಅಂದರೆ ಇವಾಗ ಮಧ್ಯರಾತ್ರಿ 12:30 ನೋಡಿ, ಟೈಮ್ ತೋರಿಸ್ತೀನಿ. ಮಧ್ಯರಾತ್ರಿ 12:29 ಅಷ್ಟೇ. ಸೊ ಇವಾಗಲೇ ಅರೇಂಜ್ಮೆಂಟ್ ಶುರು ಮಾಡಿದ್ದೀವಿ. ಯಾಕೆಂದರೆ ಬೆಳಗಿನ ಜಾವನೇ ಪೂಜೆ ಮುಗಿಸ್ಬೇಕಂತೆ, ತುಂಬ ಒಳ್ಳೆಯದಂತೆ. ಸೊ ಅದರಿಂದ ಬೆಳಿಗ್ಗೆ ಶುರು ಮಾಡಿದ್ದೀವಿ. ನೋಡಿ, ಇಲ್ಲೇ ನಾವು ಪೂಜೆನ ಮಾಡೋದು. ನಾವಿಲ್ಲೇ ನೋಡಿ ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದು ನಮ್ಮ ದೇವ್ರ ಮನೆ ಒಳಗಡೆ. ಮುಂಚೆ ಎಲ್ಲ ಸ್ವಲ್ಪ ಮುಂದೆ ಟೇಬಲ್ ಇಟ್ಕೊಂಡು ಮಾಡ್ತಾಯಿದ್ದು. ಇವತ್ತು ಸಿಂಪಲಾಗಿ ಈ ಸಾರಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇಲ್ಲೇ ಯಾವ ರೀತಿ ಬರುತ್ತೆ ನೋಡೋಣ. ಕೃತಿಯವರು ಆ ಕಡೆ ಇಳಿದಿದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಲೈಟಿಂಗ್ಸ್ ಬಿಟ್ಕೊಳ್ತೀನಿ. ಹೆಸರನ್ನ ಸೋರ್ಕೋತಾ ಇದ್ದೀನಿ. ಈಗ ಏನೋ ಕಾಣಿಸ್ತಾ ಇಲ್ಲ, ಬಟ್ ಸ್ವಲ್ಪ ಡ್ರೈ ಆದ್ಮೇಲೆ ಕಾಣಿಸುತ್ತೆ. ನಾನೇನು ಮಾಡ್ತಾ ಇದ್ದೀನಿ? ನೀನು ಲಕ್ಷ್ಮಿ ಮುಖೋಡಕ್ಕೆ ಶೃಂಗಾರ ಮಾಡ್ತಾ ಇದೆಯಾ? ಹೌದು. ತೋರಿಸಲ್ಲ ಆಗ್ತಾ ಇದೆ. ಅರಿಶಿನ ಕೊಂಬು ತಾಲಿ ಇಲ್ಲಲ್ಲ ಇದಕ್ಕೆ, ಅಂದರೆ ಇಲ್ಲಿ ಹಾಕಿದ್ದೀವಿ ತಾಲಿ. ಆದರೆ ಅರಿಶಿನ ಕೊಂಬು ಇಂಪಾರ್ಟೆಂಟ್, ಅಂದರೆ ಶ್ರೇಷ್ಠವಾದದ್ದು ಇದು. ಏನು ಅಕ್ಕಿ ಹಾಕ್ತಿದ್ಯಾ? ಅಕ್ಕಿ ಹಾಕಿ ಸಮ ಮಾಡಿಕೊಂಡು ಇಲ್ಲೊಂದು ರಂಗೋಲಿ, ಕೈಯಲ್ಲಿ ರಂಗೋಲಿ ಬಿಟ್ಕೋಬೇಕು. ಏನು ಕಮಲ, ಮತ್ತೆ ಸ್ವಸ್ತಿಕ್, ಮತ್ತೆ ಓಂ. ಒಂದು ತಾಮ್ರ ಬಿಂದಿಗೆ ತಗೊಂಡಿದ್ದೀನಿ. ಅದಕ್ಕೆ ನೀರು ಅಥವಾ ಅಕ್ಕಿ ಹಾಕೋಬಹುದು. ನಾವು ಅಕ್ಕಿ ಹಾಕೊಂಡಿದ್ದೀವಿ. ಅದರೊಳಗಡೆ ಇದೆಲ್ಲ ಹಾಕೊಳ್ತಾ ಇದ್ದೀನಿ. ಹಿಂಗೆ ಇಟ್ಕೊಂಡು ಸ್ವಲ್ಪ ಕಟ್ಬಿಟ್ಟು ಇದು ಆರೆಂಜ್ ಕಾಣಿಸುತ್ತೆ, ಚೆನ್ನಾಗಿರೋದು. ಯಾವುದು ಇದು? ಓಕೆನಾ? ಹಾಕಿದ್ದೀನಿ ಅದಕ್ಕೆ. ಹಂಗೆ ರೆಡಿ. ಇಂದೇನಾ? ಹೊರಕೆ ಬಿಟ್ಟಿಲ್ಲ. ಅಕ್ಕಿ ಯಾಕೆ ಅಷ್ಟು ಕಮ್ಮಿ ಮಾಡಿದೆ? ಆಯಿತು, ಕೂರ್ಸೋದು ಟಚ್ ಆಗಬೇಕು. ಇನ್ನೊಂದು ಸ್ವಲ್ಪ ಹಾಕ್ಬೇಕಾ?
ಮಾಡುವಾಗ ಗೊತ್ತಾಗಬೇಕು. ಓಕೆ ಬಟ್ಟೆ ಈಗ ಸರಿ ಹಾಕು. ಇನ್ನೊಂದು ಇದು ಬಂದಿತ್ತು ಹಾಕಿದ್ದು, ಇದು ಮುಂದಕ್ಕೆ ಬಂದಿತ್ತು, ಅದು ಎತ್ತಕ್ಕೂ ಮುಂದಕ್ಕೆ ಬಿಡು. ಭಾರತಮ್ಮ ಮಧ್ಯರಾತ್ರಿ 2:15 ಒಬ್ಬಟ್ಟು ಮಾಡ್ತಾವ್ರೆ, ಸ್ವೀಟ್ ಮಾಡ್ತಾವ್ರೆ, ಏನೇನೋ ಮಾಡವ್ರೆ. ಏನು ಮಾಡಿದರೆ ಭಾರತಮ್ಮ ತೋರಿಸಿ. ಚಕ್ಲಿನ ಉಪ್ಪಿಟ್ಟು ಮತ್ತು ಇದೇನದು? ಏನು ಚಕ್ಲಿ ಇಷ್ಟೊಂದು ಮಾಡಾಕ್ಬಿಟ್ಟವ್ರೆ. ಚಕ್ಲಿನ ಉಪ್ಪಿಟ್ಟು ನೋಡಿ ಮಾಡಿ, ಸರಿ, ಒಳ್ಳೇದಾಗಲಿ. ಈಗ ಮೇಯ್ನಾಗಿ ದುಡ್ಡು ಜೋಡಿಸ್ಬೇಕು. ನೋಡೋಕ್ಕೆ ಇದು ಸಿಂಪಲ್ ತಟ್ಟೆ, ನಾನು ಸ್ವಲ್ಪ ಹೊತ್ತಿಗೆ ಕಾಸ್ಟ್ಲಿ ತಟ್ಟೆ ಆಗುತ್ತೆ ನೋಡಿ. ಒಳ್ಳೇದಾಗಲಿ. ಸುಮಾರು ಖಾಲಿ ಆಗ್ಬಿಟ್ಟೈತೆ, ಏನು ಗೊತ್ತಿದ್ದು ಯಾಕೆ ಗೊತ್ತಿಲ್ಲ. ಸೊಪ್ಪು ಎಲ್ಲ ನೋಡೋದು. ಈಗ ಕಾಯಿನ್ಗಳು ಇಲ್ಲ ಅನ್ಕೊಬಿಟ್ಟಿದೆ, ಕಾಯಿನ್ಗಳು. ಅದೇನಾಗುತ್ತೆ, ಎಲ್ಲರ ಎಫರ್ಟ್ ಹೋಯ್ತು, ನೀನು ಸೇರಿಸ್ತಿದೆ. ಅದು ಇದು ಮಡಿಕೊಂಡಿರು. ಸ್ವೀಟು ನಂದಿನಿ ಸ್ವೀಟ್ ತಂದಿದ್ದೀನಿ, ನಂದಿನಿ ಪೇಡ. ಇದು ಮಡ್ಲಕ್ಕಿ ದೇವ್ರಿಗೆ. ಇಷ್ಟೆಲ್ಲ ಐಟಮ್ ಇಟ್ಟಿದ್ವಿ. ಇದು ನಮ್ಮ ಮನೇಲಿ ಬೆಳೆದಿರೋ ಲಕ್ಷ್ಮಣ ಫಲ, ಅದು ಕೂಡ ದೇವ್ರಿಗೆ ಇಡೋಣ. ಸಾಕಿಲ್ಲ ನೋಡ್ಕೊಂಡು ನಿಧಾನಕ್ಕೆ ಮಾಡು. ನೋಡು, ಚೆನ್ನಾಗಿದೆ. ನೋಡ್ರಿ ಅಲ್ಲಿ ಯಾಕಣ್ಣ ಇದರಲ್ಲಿ ಇನ್ನೊಂಚೂರು ಏನು ಬೇಕು ಈಗ?
ಇವಾಗ ಪೂಜೆ ಎಲ್ಲ ಮುಗಿಸ್ತು. ಇವಾಗ ಕರೆಕ್ಟಾಗಿ 5 ಗಂಟೆ 20 ನಿಮಿಷ. ರಾತ್ರಿ 12:30 ಶುರು ಮಾಡೋದಕ್ಕೆ 5 ಗಂಟೆ 20 ನಿಮಿಷಕ್ಕೆ ಮುಗಿದಿದೆ. ಒಳ್ಳೆ ಸಮಯದಲ್ಲಿ ಮಾಡಿದ್ದೀವಿ ಅನಿಸುತ್ತೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.